ಸಾಕಾಗಟ್ಟು ಮಾತಾಡಿದೆವು ಮಹಾರಾಜ್ರ. ಯಾಕಂದ್ರ ಟೈಮ್ ಜನ ಪದ್ಯ ಕೇಳುದು ನಾದಿ ಅದು. ಕೇಳಲ್ಲ ಯಾರು ಮಾತಾಡುದೇನು ಬೇಡ. ಈಗ ಒಂದು ಖ್ಯಾಲಿ ಹಾಡಿ ಅವ್ರದೊಂದು ಪಾಳಿ ಕೇಳ್ಬೇಕು ಅಂದ್ರೆ ಯಾಕ್ರಿ ಕೇಳಲ್ಲ ಯಾರು ಹೇಳ್ತಾರ. ಅವ್ರಿಗೆ ಮಾತಾಡುದು ಪ್ರೇಮ ಬಹಳ ಇಲ್ಲ, ಹೆಚ್ಚಾನ ಹೆಚ್ಚ ಒಂದು ಪದ್ಯ ಕೇಳ್ಬೇಕು ಅನ್ನೋದು ಆಸೆ ಅದ. ಕೇಳಿ ಬ್ಯಾಡ ಅನ್ನೋದಿಲ್ಲ ನಾವು. ಈಗ ಒಂದ್ ಕೆಲಸ ಮಾಡೋಣ ತಿನ್ನ ಏನತ್ತ ಕೇಳುದಿತ್ತಂದ್ರೆ ಖ್ಯಾಲಿ ಯಾಕೆ ಕಟ್ತೀರಿ ಆ ಕಡೆ ಕೊಟ್ಟು ಬಿಡ್ರಿ ತಿನ್ನ ಮಂಡ ಆತವ ಮಂಡಾಗೋದ್ಲಕ್ ಮತ್ತ ಅವ್ರು ಇಲ್ತಾರ ಬಂದು ಅವ್ರಿಗೆ ಅಲ್ಲತ್ತಾರ ಅಂದ್ರೆ ಹಂಗ ಕ್ಯಾಲಿ ಹಾಡಂದಾರ ಒಂದು ಸ್ವಲ್ಪ ಕ್ಯಾಲಿ ಹಾಡುದು ಅವ್ರಿಗೆ ಕೊಟ್ಟು ಬಿಡಿ ಯಾಕ್ರಿ ಬರೋಬರಿ ಅದಿಲ್ರಿ. ಅದಕ್ಕೆ ಎಲ್ಲಾ ನೋಡಿ ಕುಣಿಯಂಗಾಯ್ತು. ಇದೆಲ್ಲ ನೋಡಿ ಕುಣಿಯಂಗಾಯ್ತು. ಭಗವಾನಿಗೆ ನೋಡಿದ್ರೆ ನನಗೆ ಬಹಳ ಅನುಗಾಡಾಗ್ಯದ. ನಿನಗ ಅದ ಹೆಂಗ್ರಿ ಅದು ಕುಣಿಯಂಗಾಯ್ತು. ಕುಣಿರಿ ಆಯ್ತು. ಎಲ್ಲ ನೋಡಿ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ದನದು ದನದು ಮಣಿಲಾರದಂಗಾಯ್ತು. ಹೆಂಡರ ಮಕ್ಕಳ ಕಾಟಿಗಾಗಿ ಸೋತ ಎಲ್ಲ ನೋಡಿ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ಎಲ್ಲ ನೋಡಿ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ದನದು ದನದು ಮಾಡಿಲಾರದಂಗಾಯ್ತು. ಉಮ್ಮೆದಾರ ಹಿಡ್ಸ್ಲಾರ್ದಂಗಾಯ್ತು. ಏನ ಮಾಡಲಿ ತಿಳಿಲಾರ್ದಂಗಾಯ್ತು. ಏರ ಬೇರಿಸುರು ಆಯ್ತು. ಸಾಕಾಗಷ್ಟು ಹೊಲ ಬೆಳಿತು. ಮಂದಿ ಮನೆಗ ಬದುಕ ಚೋದು ಬಂತು. ಹೆಂಡರ ಮಗಳ ಕಾಟಿಗಾಗಿ ಸೋತ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ಎಲ್ಲ ನೋಡಿ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ದನದು ದನದು ಮಾಡಿಲಾರದಂಗಾಯ್ತು. ಹೆಂಡರ ಮಗಳ ಕಾಟಿಗಾಗಿ ಸೋತ ಮನೆಯ ಮಂದಿ ಇರ್ಬೇಕೊಂದು ಸುತ್ತ ಮಾತನಾಡಿರ ಸೊರದಂಗ ಮುತ್ತ. ಏನು ಹೇಳತ್ತದ ಏನ ನೀವು ಎಲ್ಲ ಅಪ್ಪ ತಾಯಿ ತಂದಿ ಮಕ್ಕಳು ಒಂದೇ ಸುತ್ತಿ ಇರ್ಬೇಕತ್ತ. ಅಲ್ಲಿ ಪರಮಾತ್ಮನ ವಸ್ತಿ ಇರ್ತದ ನಿಮ್ಮ ಮನ್ಯಾಗ. ಹೆಂಗ್ರಿ ಗೌಡ್ರ ಎಲ್ಲರೂ ಕಳಕುವ ಬಾಳ ಮಾತು. ಲಕ್ಷ್ಮಿ ಅಲ್ಲಿ ಇರ್ತ ಸಾಕ್ಷಾತ್. ಬೆಚ್ಚ ಬೆತನ ಪಾರೆ ಮಾಡುತ್ತಾಳ ಕುಂತ. ಹೆಣ್ಣರ ಮಕ್ಕಳ ಕಾಟಿಗಾಗಿ ಸೋತ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ಎಲ್ಲ ನೋಡಿ ಕುಣಿಯಂಗಾಯ್ತು. ಕುಣದು ಕುಣದು ದನದಂಗಾಯ್ತು. ದನದು ದನದು ಮಣಿಲಾರದಂಗಾಯ್ತು. ಹೆಣ್ಣರ ಮಕ್ಕಳ ಕಾಟಿಗಾಗಿ ಸೋತ ತಾಯಿ ತಂದೆಗೆ ಬೇಡ ಮರ್ತ ಸೇವೆ ಮಾಡುವ ನಮಗ ಕರ್ತ. ಏನ್ ಹೇಳತ್ತದ ಶಾಸ್ತ್ರ? ತಾಯಿ ತಂದಿಗೆ ಮರ್ತ್ರಿ ನಿಮ್ಮ ಮನ್ಯಾಗೆ ನರ್ಕ ಆಗ್ತದೆ. ಇದು ಮೊದಲು ತಿಳ್ಕೊರಿ. ತಾಯಿ ತಂದಿ ಸೇವೆ ಮಾಡ್ರಿ. ತಾಯಿನೇ ಕಾಶಿ, ತಂದಿನೇ ರಾಮೇಶ್ವರ.
ಇದು ಸದಾ ನಿಮ್ಮ ಬಾಯಿ ಒಳಗಿರಲಿ. ನಿಮಗೆ ಕಾಸಿ ತಂದಿನೇ ರಾಮೇಶ್ವರ. ಜಗತ್ತದಲ್ಲಿ ಯಾವ ದೇವರಿಲ್ಲಿ ಕಲಿಯೋಗದಾಗ ತಾಯಿ ತಂದಿನೇ ದೇವರು. ಅದಕ್ಕೆ ಹೇಳ್ಯಾರ ಕಬೀರದಾಸರು ಏನತ್ತ? ಮಾಕೆ ಕದಮೋ ಮೇ ಜನ್ನತ್ ಹೈ ಅಂತ ಹೇಳಿದ್ರು ಅವರು. ತಾಯಿ ಪಾದದೊಳಗ ಸ್ವರ್ಗದೋ ಹುಚ್ಚ ಎಲ್ಲಿ ಹುಡುಕ್ಯಾಡ್ಬೇಡ ಹೊರ ಹೌದು ಹೇಳ್ತದ ಹಿಂಗ. ಹೇಳ್ರಿ ಗೌಡ್ರ ನೀವು. ತಾಯಿ ತಂದಿಗೆ ಇರಬೇಡ ಮರ್ತ ಸೇವೆ ಮಾಡುವವನ ಮಗ ಕರ್ತ. ಸಂಸಾರ ನರ ಹಾವಿನ ಹುತ್ತ ಇರುತ್ತಾನ ಬರ್ತಾವ ಕೂತ ಬರ್ತಾವ ಕೂತ ಬರ್ತಾವ ಕೂತ. ಸೇವೆ ಮಾಡಿದ್ರ ಪುಣ್ಯ ಗುರು ಪ್ರಾಪ್ತ. ಗಂಡನ ಮಕ್ಕಳ ಕಾಟಿಗಾಗಿ ಸತ ಎಲ್ಲ ಕೊಂಡಿಯಾಯ್ತು ಬುಡಲ ಬುಡಲು ದಣದಂಗಾಯ್ತು. ಎಲ್ಲ ಕೊಂಡಿಯಾಯ್ತು ಬುಡಲ ಬುಡಲು ದಣದಂಗಾಯ್ತು. ದಣದು ದಣದು ಮಾಡಿದಂಗಾಯ್ತು. ಗಂಡನ ಮಕ್ಕಳ ಕಾಟಿಗಾಗಿ ಸತ. ನನ್ನ ಮಗಂದು ಬಂಗಾರ ಹಸ್ತ ಮೂಲ ಮಂದಿಗೆ ಅವಂದೇ ಬಿಸ್ತ. ಮಾನವರಿಗೆ ಕುಂಡ್ರಬೇಡ ಮರ್ತ ಗದಿಯರಿಗೆ ಗುರುವಿನ ಹೊರತ ಗುರುವಿನ ಹೊರತ ಗುರುವಿನ ಹೊರತ. ಆತ್ಮರು ಹೇಳ್ಯಾರ ಈ ಮಾತ. ಗಂಡನ ಮಕ್ಕಳ ಕಾಟಿಗಾಗಿ ಸೋತ. ಎಲ್ಲ ನೋಡಿ ಕುಳಿಯಾಯ್ತು ಕುಡಲ ಕುಡಲು ದಣದಂಗಾಯ್ತು. ಎಲ್ಲ ನೋಡಿ ಕುಳಿಯಾಯ್ತು ಕುಡಲ ಕುಡಲು ದಣದಂಗಾಯ್ತು. ದಣಲು ದಣಲು ಮಾಡಿದಂಗಾಯ್ತು. ಗಂಡನ ಮಕ್ಕಳ ಕಾಟಿಗಾಗಿ ಸೋತ. ಹೆಂಡತಿ ಗಂಡ ಇರ್ಬೇಕು ಶಿಸ್ತು ಅವ್ರ ಸಂಸಾರ ನಡೆದಾರ ಮಸ್ತು. ಸತಿ ಮತ್ತು ಪತಿ ಹಂಗಿರ್ಬೇಕು ಜಗತ್ತದಲ್ಲಿ. ನಿಮ್ಮ ಇಬ್ಬರದು ಮಾಯಾ ಎಲ್ಲಿರ್ಬೇಕು? ಪರಮಾತ್ಮ ನಿಮಗ ತಾಯಿ ತಂದಿ ಮ್ಯಾಗಿರ್ಬೇಕು. ಕೃಷ್ಣನ ಮೇಲ ಹಂಗ ಬುದ್ಧಿ ಮತಿ ಯಾರಾಗಿದ್ರು ಆಕಿ ದುಶ್ವ್ಯಾಸನನ ಮಡವಿ ಗಂಡನ ಮ್ಯಾಗ ಪ್ರೀತಿ ಇಲ್ಲಿ ಖರೆ ಪರಮಾತ್ಮನ ಮ್ಯಾಗ ಪ್ರೀತಿ ಇತ್ತು ಬುದ್ಧಿಮತಿ. ಹೇಳ್ರಿ ಗೌಡ್ರ ಮುಂದಿಂದು. ಹೆಂಡತಿ ಗಂಡ ಇರ್ಬೇಕು ಶಿಸ್ತು ಅವ್ರ ಸಂಸಾರ ನಡೆದಾರ ಮಸ್ತು. ವಾದ ಹಠರ ಗಂಡಾಗಿ ಕುಂತ ಅವಸರ ಎಲ್ಲ ನಾರ್ತಾಯ್ತು ನಾರ್ತಾಯ್ತು ನಾರ್ತಾಯ್ತು. ಏಕಂಡಾಗ ಕೊಳ್ಹರದಂಗಾಯ್ತು. ಗಂಡನ ಮಕ್ಕಳ ಕಾಟಿಗಾಗಿ ಸೋತ. ಎಲ್ಲ ನೋಡಿ ಕುಣಿಯಂಗಾಯ್ತು ಕುಣದ ಕುಣದು ದಣದಂಗಾಯ್ತು. ಎಲ್ಲ ನೋಡಿ ಕುಣಿಯಂಗಾಯ್ತು ಕುಣದ ಕುಣದು ದಣದಂಗಾಯ್ತು. ದಣದು ದಣದು ಮಾಡಿದಂಗಾಯ್ತು. ಗಂಡನ ಮಕ್ಕಳ ಕಾಟಿಗಾಗಿ ಸೋತ. ಮನೆಯ ಹಿರಿಯರಿಗೆ ಕುರಿ ಗಮ್ಮತ್ತ ಎಲ್ಲ ಬರಿ ಮಾಡಿ ಗಮ್ಮತ್ತ. ಹಿರಿಯರಿಗೆ ಕಿಮ್ಮತ್ ಕೊಡಿ ಅಂತ ಹೇಳ್ತಾರೆ. ಹಾ ಏನು ಮನಿ ಒಳಗೆ ಹಿರಿಯರಿದ್ರೆ ಅವ್ರ ಮಾತು ಕೇಳ್ರಿ. ಕಿಮ್ಮತ್ ಕೊಡ್ರಿ ಅವ್ರಿಗೆ. ಅವ್ರ ಮಾತಿಗೆ ಕಿಮ್ಮತ್ತು ಕೊಡ್ರಿ. ಲಕ್ಷ್ಮಿ ಸಾಕ್ಷಾತ್ ನಿಮ್ಮ ಮನಿ ಒಳಗೆ ವಸ್ತಿ ಇರ್ತಾಳೆ. ಹೌದು 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 ಅವರಲ್ಲಿ ಶಕ್ತಿ ಅದ. ಹೌದಲ್ಲ. ಅದಕ್ಕೆ ವೇದಶಾಸ್ತ್ರ ಹೇಳ್ತಾರೆ ಮನೆಯ ಹಿರಿಯರಿಗೆ ಕುರಿ ಗಮ್ಮತ್ತ ಎಲ್ಲ ಬರಿ ಮಾಡಿ ಗಮ್ಮತ್ತ. ಮದುವೆ ಜನರ ರೀತಿಯ ಮಾತ ಕೇಳಿದವರನ್ನ ಆಗ್ಯದ ಸ್ವಾರ್ಥ ಆಗ್ಯದ ಸ್ವಾರ್ಥ ಆಗ್ಯದ ಸ್ವಾರ್ಥ. ತುಕರ ಮದನ ಸಬಲ ಹಡರ ನಿಂತು ಗಂಡನ ಮಕ್ಕಳ ಕಾಟಿಗಾಗಿ ಸೋತ.
ಬಲ್ಲಿ